ಏನು ಇಂಪಾರ್ಟೆಂಟ್ ಅಪ್ಪ ನೀವು ಓದಿರ್ತೀರಿ ನೋಡ್ರಿ. ಈಗ ಕ್ಲಾಸ್ ಕೇಳೋರೆಲ್ಲ ಓದಿರ್ತಾರೆ ನನಗೆ ಗೊತ್ತದ ನನಗೆ. ಬಟ್ ನಿಮ್ಗೆ ನೆನಪು ಒಂದೊಂದು ಉಳಿತಾವ, ಒಂದೊಂದು ಉಳಿಯಂಗಿಲ್ಲ. ಕರೆಕ್ಟಾಗಿ ಕೇಳ್ರಿ, ನೆನಪು ಉಳಿದೇ ಉಳಿತಾವ. ಅರ್ಥ ಆಯ್ತಿಲ್ಲ? ಕರೆಕ್ಟಾಗಿ ನೋಡ್ಕೋಬೇಕು. ಇನ್ನೂ ಅಪ್ಡೇಟ್ ಮಾಡ್ಕೇರಿ, ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಒಟ್ಟ ನಾನು ನೆಗೆಟಿವ್ ಇಲ್ಲ, ನಾನು ಅಪ್ಡೇಟ್ ಮಾಡ್ಕೊಂತೀನಿ, ಇನ್ನೂ ಓದ್ತೀನಿ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀನಿ. ಅದು ಕಲಿಕೋಬೇಕು ನಾವು. 12-1 ಗಂಟೆ ಓದ್ತೀನಿ, ಮುಂಜಾನೆ 4 ಗಂಟೆ 5 ಗಂಟೆ ಎದ್ದೇಳ್ತೀನಿ, ಬೆಳಿಗ್ಗೆ ಒಂದು 2 ರೌಂಡು ರನ್ನಿಂಗ್ ಓಡಿ ಬರ್ತೀನಿ. ಇದು ಒಂಥರ ಕ್ಯೂರಿಯಾಸಿಟಿ ಇರ್ಬೇಕಾ. ಅದು ಬಟ್ಟಿಗೆ ಸುಮ್ಮನೆ ಅವು ಆ ಪೇಷಂಟ್ಗಳು ಕುಂದ್ರಕ್ಕೆ ಹೋಗ್ಬಾರ್ದು. ಅದು ನಿಮ್ಗೆ ಗೊತ್ತಿರ ಒಂದೊಂದೇ ತಿಳ್ಕೊಬೇಕು. ಒಂದೊಂದೇ ತಿಳ್ಕೊಂತ ಓದಂಗಿಲ್ಲ. ನಮ್ಮ ತಲೆಗೆ ಸೇವ್ ಆತಾನೇ ಇರ್ಬೇಕು. ನಾವು ಕರೆಕ್ಟಾಗಿರ್ಬೇಕು. ನಮ್ಗೆ ಹೆಂಗಿರ್ಬೇಕಂದ್ರೆ ಈಗ ಓದುವ ಸಂದರ್ಭದಲ್ಲಿ ಮನ್ಯಾಗ ನೆನಪು ಬರ್ತಿರ್ಬೇಕು. ಮನೆ ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ, ಅದು ನೆನೆಸ್ಕೋಬೇಕು ನಾವು. ಅವಾಗ ಆಟೋಮೆಟಿಕ್ ಆಗಿ ಆ ಬುಕ್ದಾಗಿದ್ದಂಥ ಅಕ್ಷರಗಳೆಲ್ಲ ಟಕ 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 ಅಂತ ತಲೆ ಹೋಗ್ತಾವೆ. ನೀವು ಮನೆಯಾಗಿದ್ದು ನೆನೆಸಂಗಿಲ್ಲ. ಬೆಂಗಳೂರು ಸಿಟಿಗೆ ಏನೈತಿ, ಮೈಸೂರು ಸಿಟಿಗೆ ಏನೈತಿ, ಆ ಮಾಲ್ನಾಗ ಏನೈತಿ, ಈ ಮಾಲ್ನಾಗ ಏನೈತಿ ಅಂದ್ರೆ ಯಾವಾಗ ಓದಾಕತ್ತದ? ಹೌದಿಲ್ಲ? ನಮಗೆ ಬಡತನ ಗೊತ್ತಿದ್ರೆ ಮಾತ್ರ, ಹಸಿವಿನ ಬೆಲೆ ಗೊತ್ತಿದ್ರೆ ಮಾತ್ರ ಊಟದ ಬೆಲೆ ಗೊತ್ತಿರ್ತದೆ. ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಫಾಲ್ಸ್ ಪಾಸಿಟಿವ್ನೆಸ್ ಇರ್ಬೇಕು. ಅದು ಗೊತ್ತಿರಲಿ. ನಾನು ಮಾಡೇ ಮಾಡ್ತೀನಿ. ಅವು ಯಾವ ಇನ್ನೊಬ್ಬರು ನೋಡಿಕೆ ಸ್ಕೂಲದಲ್ಲ, ಇನ್ನೊಬ್ಬರು ನೋಡಿಕೆ ಸಳದಲ್ಲ, ನಾನು ಮಾಡೇ ಮಾಡ್ತೀನಿ. ಅಹಂಕಾರ ಯಾವುದೇ ಕಾರಣಕ್ಕೆ ಇರಬಾರ್ದು. ಅಹಂಕಾರ ನೀವು ಎಂತ ದೊಡ್ಡ ಆಫೀಸರ್ ಹಾಕಿ ಅಹಂಕಾರ ಇದ್ರೆ ಏನೈತಿ? ವೇಸ್ಟ್. ಯಾವುದಿಲ್ಲ. ನಮ್ಗೆ ಅಹಂಕಾರ ಇರಬಾರ್ದು. ತಗ್ಗಿ ಬಗ್ಗಿ ನಡಿಬೇಕು. ನಾವು ಕೇಳ್ಕೋಬೇಕು. ಸಣ್ಣ ಹುಡುಗನ ಕೇಳಿಕೆಸೆ ಯಾವನೊಬ್ಬ ನಮ್ಗಿಂತ ಸಣ್ಣ ಹುಡುಗರ ವಯಸ್ಸಿನಾಗ ಸಣ್ಣ ಇರ್ತಾನೆ, ಅವನ ಹತ್ರ ಎಷ್ಟು ನಾಲೆಜ್ ಐತಿ ಯಾರಿಗೆ ಗೊತ್ತೌದಿಲ್ಲ. ಅವನ ಹತ್ರ ಕಲಿಯಷ್ಟು ಭಾಳಷ್ಟು ಇವಿರ್ತಾವೆ. ಅವೆಲ್ಲ ಕಲ್ಕೋಬೇಕ್ರಿ, ತಿಳ್ಕೊಬೇಕು. ಅಹಂಕಾರ ಇರಬಾರ್ದು. ನಾನೇ ಶಾಣೆ ಅಂದ್ರೆ ನಾವು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ನೋಡಿ ಓದ್ಬೇಕು, ನಯ ವಿನಯಿತಿ ಇರ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಆ ತಲೆ ಒಕ್ಕಂತಾವ, ಇಲ್ಲಾಂದ್ರೆ ಒಕ್ಕಣಂಗಿಲ್ಲ ಸುಲಭವಾಗಿ. ಅದು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಸುಧಾರಣೆ ಆಗ್ಬೇಕು. ನಮಗೆ ಪಾಪ ಎಲ್ಲರೂ ಸೆಲೆಕ್ಷನ್ ಆಗಲಿ. ಹೌದಿಲ್ಲ? ಎಲ್ಲ ಬಡ ಮಕ್ಕಳು, ರೈತರ ಮಕ್ಕಳಾಗಿರ್ಬೋದು, ಅಂಗವಿಕಲ ಆಗಿರ್ಬೋದು, ಇಲ್ಲ ಮಹಿಳೆಯರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಸೆಲೆಕ್ಷನ್ ಆಗ್ಬೇಕು. ಒಂದಿನ ನೌಕರಿ ಬಂದೇ ಬರ್ತಾವೆ. ಕರೆಕ್ಟಾಗಿ ಏನಂತ ಕೊಟ್ರೆಗಿನ ಆ ಓದೋದು ಒಂದು ಹವ್ಯಾಸವನ್ನು ನಾವು ಏನು ಮಾಡ್ಕೋಬೇಕಲ್ರಿ, ರೂಢಿಸ್ಕೋಬೇಕಾಗ್ತದೆ. ನಾವು ಓದೋದು ಬಿಟ್ರೆಗಿನ ನಾವು ಎಲ್ಲಿ ಹೇಳ್ರಿ. ಹೌದು, ನಾವು ಸುಧಾರಣೆ ಆಗಕ್ಕೆ ಸಾಧ್ಯನಾ? ಎಜುಕೇಷನ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ ನೀವು ಯಾವುದೇ ಕಾರಣಕ್ಕೆ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಆ ಟಾಂಗಗಳು ನಾವು ಮಕ್ಕಂಬ ಟೈಮಿಗೆ ಯಾಕೆ ಕಿರಿಕಿರಿ ಹಚ್ಚಿರಿ ಅಂದ್ರೆ ಹಿಂದಗಡೆ ಕಿರಿಕಿರಿ ಹಚ್ಚಿರಿ ಅಂತಂದ್ರೆ ಮುಂದೆ ಒಂದಿನ ನೀ ಏನನ ಕಷ್ಟ ಅಷ್ಟಿಷ್ಟ ಪಡೋದಿಲ್ಲ. ಮುಂದೊಂದಿನ ಅದು ನಮ್ಮ ಕಡೆ ಅಂತರ ಆಡು ಭಾಷೆದಾಗ ಅದು ಹೇಳೋದು ಬೇಡ. ಬಟ್ ಕರೆಕ್ಟಾಗಿ ಕ್ಲಾಸ್ ನೋಡ್ಬೇಕಂತಿಲ್ಲ. ನೀವು ಯಾರ ಕ್ಲಾಸನ್ನ ನೋಡ್ರಿ, ಎಲ್ಲರ ಕ್ಲಾಸ್ ನೋಡ್ರಿ, ಮತ್ತು ಯಾವ ಪುಸ್ತಕನ ಓದ್ರಿ, ಏನನ್ನ ಮಾಡ್ರಿ, ಒಟ್ಟ ನೀವು ಸುಧಾರಣೆ ಆಗ್ರಿ. ಫಸ್ಟಿಗೆ ನಮ್ಮ ತರಗತಿ ನೋಡ್ಬೇಕಂತಿಲ್ಲ. ನಮ್ಮ ತರಗತಿ ನೋಡೋಣ ನೋಡ್ರಿ, ಬಿಡೋಣ ಬಿಡ್ರಿ, ನಿಮ್ಮ ಇಷ್ಟ ಅದು. ಬಟ್ ಏನಂತ ಕೊಟ್ರಿಗಿನ ನೀವು ಉದ್ಧಾರ ಆಗೋದು ಕಲೀರಿ ಸಾಕು. ನೀವು ಕುಂತಿಗೆ ಓದೋದು ಕಲೀರಿ. ನಿಮ್ಮ ತಂದೆ ತಾಯಿಗಳ ಬಗ್ಗೆ, ನಿಮ್ಮ ಅಕ್ಕ ತಂಗಿ ಬಗ್ಗೆ ಆಲೋಚನೆ ಮಾಡೋದು ಕಲಿ. ಮದುವೆ ಮಾಡ್ಬೇಕಲ್ಲ, ಹೆಂಗೆ ಮಾಡ್ತಾರೆ ಮದುವೆ? ಈಗ ಅಣ್ಣ ತಮ್ಮ ಈಗ ಎಷ್ಟು ಜನ ನೀವು ಲೈವೇ ಕ್ಲಾಸ್ ನೋಡಕತ್ತೀರ ಅಂತ ಕೊಟ್ರಿಗಿನ ನಿಮ್ಮ ಅಕ್ಕ ತಂಗಿ ಇರ್ತಾರೆ. ಮದುವೆ ಹೆಂಗೆ ಮಾಡ್ತೀರಿ? ಲಗ್ನ ಮಾಡ್ಬೇಕಲ್ಲ. ಆ ಲಗ್ನ ಮಾಡ್ಬೇಕಂದ್ರೆ ಏನು ಮಾಡೋದು ಕೇಳ್ರಿ? ಓದಲೇಬೇಕೀಗ. ಕುಚ್ಕೊಂಡು ಗಪ್ ಚುಪ್ ಕುಂತ್ಕೇಸೆ ಎಂಜಾಯ್ ಮಾಡಬಾರ್ದು. ಓದೋ ವಯಸ್ಸಿನಾಗ ಓದೋದು ಕಲಿಬೇಕು. ಅರ್ಥ ತಿಳ್ಕೊರಿ. ಇಂಬಡಿ ಹೆಣ್ಮಕ್ಳಿಗೂ ಅಷ್ಟೇ ಓದ್ಬೇಕು. ನೀವು ನೌಕರಿ ತಗೊಂಡ್ರಿಗಿನ ಯಾರಾದರೂ ಆ ವ್ಯಾಲ್ಯೂ ಬರ್ತದೆ. ಹೌದಿಲ್ಲ? ನಿಮ್ಗೆ ಆಟೋಮೆಟಿಕ್ ಲಗ್ನ ಪಗ್ನ ಎಲ್ಲ ಆಗ್ತದ. ಎಲ್ಲ ಏನು ತಂದೆ ತಾಯಿಗಳ ಕನಸು ಐತಲ್ಲ, ಅದು ಆಟೋಮೆಟಿಕ್ ನನಸಾಗಿಬಿಡ್ತದೆ ಅಂತ. ಸರಿಯಾಗಿ ನೀವು ಕುಂತ್ಕೇಸೆ ಓದೋದು ಕಲೀರಿ. ಭಾಳ ಇಂಪಾರ್ಟೆಂಟ್ ಐತೆ ನೋಡಿ ಸಿಸ್ಟಮ್ ಅಂತ. ನೀವು ನಿಜೆ ಬರಕತ್ತದ ಅಂತಂದ್ರಿಗಿನ ಮುಂದೆ ಒಂದಿನ ಐತೆ ಅಂತ ನೀವು ಮುಂದೆ ಆ ಕೊಂಕಳದ ಕೂಸು ಪಾಸ್ ಹೊತ್ಕೊಂಡ್ಕೇಸೆ ಓಡಾಡ್ಬೇಕಾಗ್ತದ ಮುಂದೆ ಹಾಸ್ಪಿಟ್ಲಿಗೆ. ಯಾವಾಗಂದ್ರೆ ಮುಂದೆ ಒಂದಿನ, ಇನ್ನು ಈಗಲ್ಲ, ಇನ್ನೂ ಸ್ವಲ್ಪ ಕಷ್ಟ ಬರ್ತಾವೆ. ಅದು ಗೊತ್ತಿರ. ನಿದ್ದೆ ಬರೋ ಟೈಮಿಗೆ ನೆನೆಸ್ಕೋಬೇಕು. ಅದು ಗೊತ್ತಿರಲಿ ನೋಡಿ. ಇನ್ನೊಂದು